ನಿಮ್ಮ ಬಾಯಿ ಏನಾದರೂ ಕೆಟ್ಟರೆ, ನಿಮ್ಮ ನಾಲಿಗೆಗೆ ಏನಾದರೂ ರುಚಿ ಬೇಕಪ್ಪ ಅಂತ ಅನಿಸಿದ್ರೆ ಈ ಖಾರನ ನಿಮ್ಮ ಮನೆಗೂ ಮಾಡಿ ನೋಡ್ರಿ. ಇದು 15ರಿಂದ 20 ದಿನದ ತನಕ ನೀವು ಮಾಡಿಕೊಂಡು ಮನ್ಯಾಗ ತಿನ್ಬೋದು. ಹೌದು, ಎಲ್ಲರಿಗೂ ಶರಣ್ರಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಯ್ತು ನೋಡ್ರಿ. ಇದಕ್ಕೆ ಮೊದಲು ಬೇಕಾಗಿರೋದೆ ಪುಂಡೆ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ ತೊಗೊಂಬಿಡ್ರಿ. ಒಂದು 10ರಿಂದ 12ರಷ್ಟು ಸಾಕು. ಜೀರಿಗೆ ತೊಗೊಳ್ರಿ, ಅರಿಶಿನ ತೊಗೊಳ್ರಿ, ಉಪ್ಪು, ಶೇಂಗಾ, ಎಣ್ಣೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ ಪುಂಡಿ ಪಲ್ಯ ಖಾರ ಹೆಂಗೆ ಮಾಡ್ತಾರಂತ ಹೇಳ್ಕೊಡ್ತೀನಿ ಬರ್ರಿ. ಮೊದಲು ಸ್ಟವ್ ಮೇಲೆ ಬೊಗಣಿ ಇಟ್ಕೊರಿ. ಅದಕ್ಕೆ 1 ಕಪ್ ನೀರು ಹಾಕೋರಿ. ತೊಳ್ಕೊಂಡು ಇಟ್ಕೊಂಡಿರೋ ಪುಂಡಿ ಪಲ್ಯನ ಅದಕ್ಕೆ ನೀಟಾಗಿ ಹಾಕೋತ ಹೋಗ್ಬಿಡ್ರಿ. ಅದನ್ನು ನೀರಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟು ಹೋದಾಗ ಚಮಚ ತೊಗೊಂಡು ಅದನ್ನು ಮೆತ್ತಗೆ ಸ್ಮ್ಯಾಶ್ ಮಾಡಿರಿ. ಆಮೇಲೆ ಆ ಬಿಸಿ ನೀರನ್ನ ಕುದ್ದು ಪುಂಡಿ ಸೊಪ್ಪು ಏನಿರುತ್ತೆ ಅದು ಫುಲ್ ಮೆಲ್ಟ್ ಆಗಿಬಿಡ್ತದೆ. ಆಗ ನೀವು ಮೆಲ್ಟ್ ಆಗ್ಯದೋ ಇಲ್ಲೋ ಅಂತ ಒಂದು ಸರಿ ನೀವು ಚೆಕ್ ಮಾಡ್ಕೋಬೋದು. ಅದೆಲ್ಲ ಫುಲ್ ಮೆತ್ತಗಾದ್ಮೇಲೆ ಅದರಿಂದ ನೀರನ್ನ ಬಸ್ಕೊಂಡು ಬಿಡ್ರಿ. ಆ ನೀರೆಲ್ಲ ಚಂದ ಜಾನಿದ ಮೇಳಕ್ಕೆ ಪುಂಡಿ ಸೊಪ್ಪು ಹಿಂಗೆ ಕಾಣಿಸ್ತದೆ. ಅದನ್ನು ನೀಟಾಗಿ ತೆಗೆದು ಒಂದು ಕಡೆಗೆ ಇಟ್ಕೊಂಡು ಬಿಡ್ರಿ. ಆಮೇಲೆ ಒಂದು ಕಡಾಯಿನಾಗ ಸ್ವಲ್ಪ ಎಣ್ಣೆ ಹಾಕೋರಿ. ಅದಕ್ಕೆ ಒಂದು 10ರಿಂದ 12 ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಬಿಡ್ರಿ. ಈ ಪುಂಡಿ ಪಲ್ಯ ಖಾರಕ್ಕೆ ಮೇನ್ ಬೇಕಾಗಿರೋದೇ ಈ ಮೆಣಸಿನ್ಕಾಯಿಗಳು. ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡ್ಕೊಂಡು ಬೆಳಕ ಆ ಮೆಣಸಿನ್ಕಾಯಿ ಒಂದು ಒಳ್ಳಗೆ ಹಾಕ್ಕೊಂಬಿಡ್ರಿ. ನೀಟಾಗಿ ಅದು ಎಣ್ಣೆ ಎಲ್ಲ ಜಾನ್ ಬಿಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ, ಜೀರಿಗೆ ಹಾಕ್ಕೊಂಬಿಡ್ರಿ, ಅರಿಶಿನ ಹಾಕೋರಿ, ಶೇಂಗಾ ಹಾಕೋರಿ. ಶೇಂಗಾ ಏನು ಇದಕ್ಕೆ ಹುರಿಯೋದು ಬೇಕಾಗಿಲ್ಲ, ಬಟ್ ಶೇಂಗಾ ನಾರ್ಮಲೇ ಇರಲಿ. ಆಮೇಲೆ ಕುಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರಿ. ನೀವೆಷ್ಟು ಚಂದ ನೀಟಾಗಿ ಕುಟ್ತೀರೋ ಅಷ್ಟು ಚಂದ ಚಟ್ನಿ ಸಖತ್ತು ಬರ್ತದೆ. ಬಾಯಿಗೆಲ್ಲ ಒಗರು ಬರಲ್ಲ. ಮೆತ್ತಗಂದ್ರೆ ಅಷ್ಟು ಮೃದುವಾಗಿ ತಿನ್ನೋಕ್ಕೆ ಬರ್ತದೆ. ಇದ್ರ ಮಧ್ಯೆ 4-5 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರಾಗ ಹಾಕ್ಕೊಂಡು ಕುದಿಸ್ಕೊಂಡು ಇಟ್ಟಿರೋ ಪುಂಡಿ ಪಲ್ಯ ನೀಟಾಗಿ ಬೊಗುಣಿಯಿಂದ ಸವರ್ಕೊಂಡು ಅದಕ್ಕೆ ಹಾಕಿ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿರಿ. ನೀಟಾಗಿ ಕುಟ್ರಿ. ನಮ್ಮ ಊರಾಗ ದೊಡ್ಡ ಒಳ್ಳಿತ್ತು, ಓಕೆ, ಅದರಲ್ಲಿ ಎಷ್ಟು ಕುಟ್ಟಿದ್ರೂ ನೀಟಾಗಿ ಬರ್ತಿತ್ತು. ಆದರೆ ನಾವು ಬೆಂಗಳೂರಲ್ಲಿ ಇರೋ ಕಾರಣ ಸಣ್ಣದ ಒಳ್ಳೆ ಇತ್ತು ನಮ್ಮ ಮನ್ಯಾಗ. ಸೊ ಅದ್ರಾಗೆ ನಮ್ಮ ಮಮ್ಮಿ ನೀಟಾಗಿ ಚಂದ ಕುಟ್ಟ್ಯಾರ. ಕುಟ್ತಾ ನಿಮಗೆ ವೀಡಿಯೋದಾಗ ತೋರಿಸಿ ನೋಡ್ರಿ. ಹಾಗೆ ನೀಟ್ನಾಗ ಕುಟ್ಟಿ ಆಮೇಲೆ ಇದು ರೊಟ್ಟಿ, ಚಪಾತಿ, ಅನ್ನಕ್ಕಂತೂ ಸಖತ್ ಟೇಸ್ಟ್ ಬರ್ತದೆ. ಅನ್ನದಾಗ ಹಾಕ್ಕೊಂಡು ತಿನ್ಬೋದು. ಇನ್ನೂ ಯಾರೆಲ್ಲ ನಮ್ಮ ಗಂಗಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಉತ್ತರ ಕರ್ನಾಟಕದ ಎಲ್ಲ ಸ್ಪೆಷಲ್ ರೆಸಿಪಿನ ನಾವು ನಮ್ಮ ಗಂಗಾಣಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.